ಸೊ ಡಬಲ್ ಧಮಾಕ್ ಐಸ್ ಕ್ರೀಮ್ ಅಂತೆ. ಸೊ ಇದು ಊರದ ಬೊಂಡ ಐಸ್ ಕ್ರೀಮ್ ಅಲ್ಲಿ ಸ್ಟಾಲ್ ನಂಬರ್ 10. ಸೊ ಇದು ಯಾವ ತರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಜನರು ಇಲ್ಲಿ ಬಂದ್ರೆ ಟ್ರೈ ಮಾಡ್ಲೇಬೇಕಂತ ಹೇಳುವಂತ ಒಂದು ಡಿಶ್ ಯಾವುದು? ಚಿಕನ್ ಮೋಮೋಸ್ ಸ್ಟೀಮ್ ಬೇಕು. ಶಿವಮೊಗ್ಗದವ್ರು ಸಿಕ್ಕಿದ್ದಾರೆ ನೋಡಿ. ಆಗದಿಂದ ಮಂಗಳೂರಿನವರೇ ಸಿಗ್ತಾ ಇದ್ರು, ಈಗ ನಮಗೆ ಶಿವಮೊಗ್ಗದವ್ರು ಸಿಕ್ಕಿದ್ದಾರೆ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಈ ಫುಡ್ ಫೆಸ್ಟಿವಲ್ಗೆ ಕೇವಲ ಮಂಗಳೂರಿನವ್ರು ಮಾತ್ರ ಅಲ್ಲ, ಬೇರೆ ಊರಿನಿಂದ ಕೂಡ ಬರ್ತಾರೆ. ಸೊ ಶಿವಮೊಗ್ಗದಿಂದ ಸರ್ ಏನೆಲ್ಲ ಫುಡ್ ಟ್ರೈ ಮಾಡಿದ್ರು? ಆಡ್ಕೊಂಡು ಬಾ ಓಡ್ಕೊಂಡು ಬಾ, ನಮ್ಮದು ಲಂಡನ್ ಶೋರ್ಮಾ, ಲಂಡನ್ ಸ್ಟ್ರಾಬೆರಿ. ಬನ್ನಿ ಬನ್ನಿ, ಆಡ್ಕೊಂಡು ಬಾ ಓಡ್ಕೊಂಡು ಬಾ. ಟಿವಿಲಿ ಬರ್ತದ ಇಲ್ಲ? ಟಿವಿಲಿ ಬರ್ತದೆ. ತುಂಬಾ ಸ್ಪೆಷಲ್ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಮ್ಯಾಂಗ್ಳೂರಲ್ಲಿ ಇರೋದೇ ಒಂದು ಖುಷಿ. ಏನೆಲ್ಲ ಟ್ರೈ ಮಾಡ್ಬೇಕಂತ ಇನ್ನು ಆ್ಯಕ್ಚುಲಿ ಈಗ ಹೊಟ್ಟೆ ಫುಲ್ ಆಗಿದೆ. ನಾವು ದೊಣ್ಣೆ ಬಿರಿಯಾನಿ ತಗೊಂಡಿದ್ವಿ ಆಗ. ಸೊ ಅದು ಈಗ ಹೊಟ್ಟೆ ಫುಲ್ ಆಗಿದೆ. ಈಗ ಜಸ್ಟ್ ಒಂದು ಸ್ವಲ್ಪ ವಾಂಡ್ ಮಾಡಿಕೊಂಡು ಹೋಗ್ತಿರುತ್ತೆ. ಸೊ ನೀವೆಲ್ಲ ಇವರನ್ನು ರೀಲ್ಸ್ ಅಲ್ಲೆಲ್ಲ ನೋಡೇ ಇರ್ತೀರಾ. 2 ದಿನದಿಂದ ಇಲ್ಲಿ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮಾತಾಡಿ ಆಲ್ರೆಡಿ ಬಚ್ಚಿ ಇರ್ಬೋದು, ಬಟ್ ಒಂದೆರಡು ಮಾತು ನಮಗೋಸ್ಕರ. ಮೇರಾ ದೋಸ್ತೆ श्रेयस स्वीट्स में है, किधर है श्रेयस स्वीट्स? मैं आएगा फ्री में देगा? फ्री में क्या देगा आपको? मेरा मैं बहुत रुपया मैं फ्री में देगा. ಫೆಸ್ಟಿವಲ್ ಅಂದರೆ ಕೇಳಿದರೆ ಕೇವಲ ಫುಡ್ಡಿನ ಬಗ್ಗೆ ಅಲ್ಲ, ಇಲ್ಲಿ ಬೇರೆ ಮನೋರಂಜನೆ ಕೂಡ ಇದೆ. ಡ್ಯಾನ್ಸ್ ಇದೆ, ಸಿಂಗಿಂಗ್ ಇದೆ, ಮತ್ತು ಬೇರೆ ಬೇರೆ ತರಹದ ಪ್ರೋಗ್ರಾಮ್ಗಳಿದೆ. ಸೊ ಇವತ್ತಲ್ಲಿ ಆಗ್ತಾ ಇದೆ ನೋಡಿ, ಈ ಮ್ಯೂಸಿಕಲ್ ಇವೆಂಟ್ ಕೂಡ ಆಗ್ತಾ ಇದೆ. ಹಾಗೆಯೇ ಬಂದವರಿಗೆ ಇದೊಂದು ಮನೋರಂಜನೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಬಂದರೆ ಇಲ್ಲಿ ಮ್ಯೂಸಿಕ್ ಆಗಲಿ, ಡ್ಯಾನ್ಸ್ ಆಗಲಿ ಎಲ್ಲವನ್ನು ಎಂಜಾಯ್ ಮಾಡಿ, ಅದರೊಟ್ಟಿಗೆ ಫುಡ್ಡನ್ನು ಕೂಡ ಎಂಜಾಯ್ ಮಾಡಿ. ಸೊ ಆಗಲೇ ಹೇಳಿದಾಗೆ ಸುಮಾರು ಜನ ನಮಗೆ ರೆಕಮೆಂಡ್ ಮಾಡಿದ್ರು ಈ ಚೋಕೋ ಸ್ಟ್ರಾಬೆರಿಯನ್ನು ನೀವು ಟ್ರೈ ಮಾಡಬೇಕಂತ. ಸೊ ಇಲ್ಲಿನ ಇದರ ಓನರ್ ಇದ್ದಾರೆ, ಸೊ ಅವರ ಹತ್ರನೇ ಕೇಳುವ ಇದು ಏನು ಸ್ಪೆಷಲ್ ಅಂತ, ಇದರಲ್ಲಿ ಏನು ಸ್ಪೆಷಲ್ ಅಂತ ಕೇಳುವ. ಇಟ್ಸ್ ಅನ್ ಯುನೀಕ್ ಕಾನ್ಸೆಪ್ಟ್. ಇರುವ 144 ಸ್ಟಾಲಲ್ಲಿ ನಮ್ಮದು ಮಾತ್ರ ಡಿಫ್ರೆಂಟ್ ಕಾನ್ಸೆಪ್ಟ್. ಯೂಶ್ವಲಿ ಈ ಒಂದು ಕಾನ್ಸೆಪ್ಟ್ ಲಂಡನಲ್ಲಿ ಸ್ಟಾರ್ಟ್ ಮಾಡಿರೋದು. ಅದನ್ನು ಕೊಚ್ಚಿಯಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಇದೆ. ಬಟ್ ಪ್ರಥಮ ಬಾರಿಗೆ ನಾವಿವತ್ತು ಮಂಗಳೂರಲ್ಲಿ ಇದನ್ನು ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಭಾಳನೇ ಒಳ್ಳೆ ರಿವ್ಯೂಸ್ ಇದೆ. ಯಾಕಂತ ಹೇಳಿದರೆ ಇಟ್ಸ್ ವೆರಿ ಹೆಲ್ದಿ. ಚಾಕ್ಲೇಟ್ ಯೂಶ್ವಲಿ ಮಕ್ಕಳು ಲೈಕ್ ಮಾಡ್ತಾರೆ, ಬಟ್ ಫ್ರೂಟ್ಸ್ ತಿನ್ನಲ್ಲ. ಇದು ಚಾಕ್ಲೇಟ್ ಮತ್ತು ಫ್ರೂಟ್ಸ್ ಎರಡೂ ಮಿಕ್ಸ್ ಮಾಡಿ ಕೊಡುವಾಗ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್. ಸೊ ನೀವು ಕೂಡ ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಗೆ ಬನ್ನಿ. ನಾಳೆ ಇದೆ, ನಾಡಿದ್ದು ಇದೆ. ಇದೊಂದು ನಮ್ಮ ಕಡೆಯಿಂದ ನಿಮ್ಮ ವಿಡಿಯೋ ತುಂಬ ಇಷ್ಟ ಆಗಿಬಿಟ್ಟು ನಮ್ಮ ಕಡೆಯಿಂದ ಇಲ್ಲ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇಲ್ಲ ಇರಲಿ ಇದೊಂದು ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅಂತ ಕೊಡ್ತಿದ್ದೇವೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ನಮ್ಮ ಚಾನಲಲ್ಲಿ ನಾರ್ಮಲ್ ಆಗಿ ಟ್ರಾವೆಲ್ ಕಂಟೆಂಟೇ ನೋಡಿರ್ತೀರಾ ಅಥವಾ ಟ್ರಾವೆಲ್ ರಿಲೇಟೆಡ್ ವಿಡಿಯೋಸ್ ನೋಡಿರ್ತೀರಾ. ಬಟ್ ಇವತ್ತು ಹೊಸತ್ತಾಗಿ ಒಂದು ಸ್ಪೆಷಲ್ ವಿಡಿಯೋ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದೇನೆಂದರೆ ಈ ಫುಡ್ಡಿನ ವಿಡಿಯೋ. ಸೊ ಇವತ್ತು ಮಂಗಳೂರಿನಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಆಗ್ತಾ ಇದೆ. ಸೊ ಇದರಲ್ಲಿ ಏನೆಲ್ಲ ಫುಡ್ ಇದೆ ಅಂತ ನೋಡ್ಕೊಂಬರೋಣ. ಹಾಗೆಯೇ ಏನಾದರೂ ಸ್ಪೆಷಲ್ ಫುಡ್ ಇದೆ ಅದು ಕೂಡ ನಿಮಗೆ ತೋರಿಸ್ತೇನೆ. ಹಾಗೆಯೇ ನಮ್ಮ ಜೊತೆ ನಮ್ಮ ಟೀಮ್ನವರಾದ ಯತಿರಾಜ್, ತುಷಾರ್, ಹಿತೇಶ್ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಸೊ ಒಂದೊಂದಾಗಿ ಫುಡ್ಡನ್ನು ಎಂಜಾಯ್ ಮಾಡ್ಕೊಂಬರೋಣ. ಆ್ಯಕ್ಚುಲಿ ಏನಂದರೆ ಮಂಗಳೂರಿನಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದು ಈ ಬೊಂಡ ಐಸ್ ಕ್ರೀಮ್ ಅಂತ. ಸೊ ಬೊಂಡ ನೀವು ಟೆಂಡರ್ ಕೋಕೋನಟ್ ಏನಿದೆ ಅದಕ್ಕೆ ಐಸ್ ಕ್ರೀಮ್ ಹಾಕಿ ಕೊಡ್ತಾರೆ. ಸೊ ಇದೊಂದು ತುಂಬ ಅಂದರೆ ತುಂಬ ಟೇಸ್ಟಿ ಆಗ್ತದೆ. ಸೊ ಇದನ್ನು ನಾನು ಮೊದಲೇ ಟ್ರೈ ಮಾಡಿದ್ದೇನೆ, ಬಟ್ ಇಲ್ಲಿ ಯಾವ ಥರ ಆಗ್ತದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾವಿಲ್ಲಿ ಡಬಲ್ ಧಮಾಕ್ ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಇದರ ಸ್ಪೆಷಾಲಿಟಿ ಏನಂತ ನಂಗೆ ಗೊತ್ತಿಲ್ಲ, ಬಟ್ ಅವ್ರ ಹತ್ರ ಕೇಳುವ. ಸೊ ಒಂದು ಸ್ಪೆಷಲ್ ಹಿಂದೆ 2 ಫ್ಲೇವರ್ ಯೂಸ್ ಮಾಡ್ತಾ ನಾವು. ಒಂದು ಸ್ಟ್ರಾಬೆರಿ, ಇದರಲ್ಲಿ ನಾವು 2 ಫ್ಲೇವರ್ ಯೂಸ್ ಮಾಡ್ತೇವೆ. ಒಂದು ಸ್ಟ್ರಾಬೆರಿ, ಒಂದು ಮ್ಯಾಂಗೋ, ಒಂದು ಬಟರ್ ಸ್ಕಾಚ್. ಸೊ ಇದು 3 ಫ್ಲೇವರ್ದು ಕಾಂಬಿನೇಷನ್. ಕೆಳಗೆ ಮಲ ಇರ್ತದೆ, ಮೇಲೆ ವೆನಿಲಾ ಐಸ್ ಕ್ರೀಮ್, ಅದ ಮೇಲೆ ಎಲ್ಲ ಫ್ಲೇವರ್ಸ್ ಟಾಪಿಂಗ್ಸ್. ಇದು ಸ್ಪೆಷಲ್. ಸೊ ಡಬಲ್ ಧಮಾಕ್ ಐಸ್ ಕ್ರೀಮ್ ಅಂತೆ. ಸೊ ಇದು ಊರದ ಬೊಂಡ ಐಸ್ ಕ್ರೀಮ್ ಅಲ್ಲಿ ಸ್ಟಾಲ್ ನಂಬರ್ 10. ಸೊ ಇದು ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಳ್ಳೆ ಉಂಟು. ಅದು ಜೆಲ್ಲಿ ಎಲ್ಲ ಮಿಕ್ಸ್ ಮಾಡಿ, ವೆನಿಲಾ ಸಹ ಮಿಕ್ಸ್ ಮಾಡಿ ಸೂಪರ್ ಆಗಿದೆ. ನೀವು ತಿನ್ನಿ, ಒಂದು ತಿಂದಿರಾ? ಇವರು ಕ್ಯಾಮರಾ ಆಫ್ ಆದ್ಮೇಲೆ ತಿಂತಾರಂತೆ, ಯಾಕಂದ್ರೆ ಸರಿ ತಿನ್ಬೇಕಲ್ಲ ಅದಕ್ಕೆ. ನೋಡಿ, ಕ್ಯಾಮರಾ ಆನ್ ಇರುವಾಗ ಯಾರು ಸಹ ತಿನ್ನುವುದಿಲ್ಲ. ಈಗ ನೋಡಿ, ಕ್ಯಾಮರಾ ಆಫ್ ಆದ್ಮೇಲೆ ಎಲ್ಲ ನಾಯಿ ತಿಂದಾಗೆ ತಿಂತಾ ಇದ್ದಾರೆ. ಸೊ ಬೊಂಡ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಈಗ ಇಲ್ಲಿ ನೆಕ್ಸ್ಟ್ ಏನಾದರೂ ಸ್ಪೆಷಲ್ ಇದೆ ಅಂತ ನೋಡುವ. ಯಾಕಂದರೆ ಈ ಬೊಂಡ ಐಸ್ ಕ್ರೀಮ್ ಅಂತ ಹೇಳೋದು ಸ್ವಲ್ಪ ಸ್ಪೆಷಲ್. ಯಾಕಂದರೆ ಬೇರೆ ಕಡೆ ಎಲ್ಲ ಸಿಗೋದಿಲ್ಲ. ಇಲ್ಲಿ ಬೇರೆ ಅವಿಲ್ ಮಿಲ್ಕ್ ಅಥವಾ ಲೈಮ್ ಸೋಡಾ ನಾವೆಲ್ಲರೂ ಜಾತ್ರೆಯಲ್ಲೆಲ್ಲ ಕುಡಿತೇವೆ. ಸೊ ಬಟ್ ಏನು ಇಲ್ಲಿ ಸ್ಪೆಷಲ್ ಎಂತ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ.
ಪ್ಲಸ್ ಇನ್ನೊಂದು ಸ್ಟಾಲ್ ಯಾವುದಂದರೆ ನಮ್ಮ ಫಿಶ್ ಕ್ರೌನ್ ಅಂತ. ಸೊ ನೋಡುವ, ತುಂಬ ರಶ್ ಇದೆ ಇಲ್ಲಿ. ಏನು ಸ್ಪೆಷಲ್ ಇದೆ ಅಂತ ನೋಡುವ, ಹೋಗಿ ಬರುವ. ಯಾವ ಡಿಲಿಷಿಯಸ್ ನೋಡುವ, ನಮ್ಮ ತುಷಾರ್ ಯಾವ ಸ್ಪೆಷಲ್ ನೋಡುವ ಅಲ್ಲ, ನೋಡುವ ಬನ್ನಿ. ಚಿಕನ್ ಸುಕ್ಕ ಮತ್ತು ನಾನಾದರೂ ತುಂಬ ಇದೆ. ಅದೇ ಥರ ಏನು ಸ್ಪೆಷಲ್ ಅಂತ ಇದೆ ಅಂತ ನೋಡುವ. ಎಸ್, ಪ್ರಾನ್ಸ್ ಶಾರ್ಮ ಸ್ಪೆಷಲ್ ಇಲ್ಲಿ. ಸೊ ಇಲ್ಲಿ ಪ್ರಾನ್ಸ್ ಶೋರ್ಮಾ ಸ್ಪೆಷಲ್ ಇದೆ ಅಂತೆ, ನೋಡುವ, ಟ್ರೈ ಮಾಡುವ ಅದನ್ನೊಂದು. ಸೊ ಟ್ರೈ ಮಾಡುವ. ಸೊ ಈಗ ನಾವಿಲ್ಲಿ ಟೈಗರ್ ಪ್ರಾನ್ಸ್ ಈ ಫಿಶ್ ಕ್ರೌನ್ ಅಂತ ಸ್ಟಾಲ್ ನಂಬರ್ 33 ಅಲ್ಲಿದ್ದೇವೆ. ಸೊ ಅಲ್ಲಿ ಫಿಶ್ ಟೈಗರ್ ಪ್ರಾನ್ಸ್ ಅಂತ ಏನೋ ಆರ್ಡರ್ ಮಾಡಿದ್ದೇವೆ. ಸೊ ಇಲ್ಲಿ ಈ ಮಂಗಳೂರಿನವರು ಮಾತ್ರ ಅಲ್ಲ, ಎಲ್ಲ ಊರಿನವರು ಬಂದಿದ್ದಾರೆ. ಸೊ ಹಾಗಾಗಿ ಕೆಲವು ಜನರ ಹತ್ರ ಕೇಳುವ ಈ ಫುಡ್ ಫೆಸ್ಟಿವಲ್ನ ಬಗ್ಗೆ ಏನೆಲ್ಲ ನಿಮಗೆ ಸ್ಪೆಷಲ್ ಆಯಿತು ಮತ್ತು ಏನೆಲ್ಲ ಅವರು ಟ್ರೈ ಮಾಡಿದರು, ಯಾವ ಫುಡ್ ಅವರಿಗೆ ಇಷ್ಟ ಆಯಿತು ಅಂತ. ಸೊ ಒಂದೊಂದಾಗಿ ಕೇಳ್ತಾ ಹೋಗುವ. ಸೊ ಯಾರನ್ನಾದರೂ ಈಗ ಕ್ಯಾಮರಾ ನೋಡುವಾಗ ಯಾರು ಜಾಸ್ತಿಯಾಗಿ ಮಾತಾಡಲ್ಲ, ಬಟ್ ನೋಡ್ತಾ ಹೋಗುವ ಯಾರಾದರೂ ಮಾತಾಡ್ತಾರಾ ಅಂತ. ಸರ್ ನಮಸ್ತೆ. ಸರ್ ಎಂಚಾಂಡು ಫುಡ್ ಫೆಸ್ಟಿವಲ್ಗೆ? ಸೂಪರ್. ಫಸ್ಟ್ ಟೈಮ್ ಬರ್ತಾನೆ ಆ್ಯಕ್ಚುಲಿ ಆ್ಯಂಟ್ಲು. ಸೊ ಮುಲ್ಕಿಡ್ದು ಬರ್ತಾ. ಸೊ ಮುಲ್ಕಿಡ್ದು ಸೊ ವೆರಿ ಗುಡ್. ಸೂಪರ್. ದಾದಾಪುರ ಟ್ರೈ ಮಾಡ್ತಾರೆ. ಸುಮಾರು ಫುಡ್ ಟ್ರೈ ಮಾಡ್ತಾ ಆ್ಯಕ್ಚುಲಿ. ಸೊ ತಿನ್ನೆ ನೆನೆಬರೊಂದು ಆ್ಯಕ್ಚುಲಿ ನಾನ್ ವೆಜ್ ಎಂಕ್ಲು ನಾನ್ ವೆಜ್ ಜಾಸ್ತಿ ತೊನ್ನಿ ಬಲ ಇರಲ್ಲ. ಗಿವ್ ಕಮೆಂಟ್ಸ್ ನಾವು. ಆ್ಯಕ್ಚುಲಿ ನಮ್ಮ ಚಾನಲ್ ಕನ್ನಡ, ಸೊ ಹಾಗಾಗಿ ಪರವಾಗಿಲ್ಲ, ಕೆಲವರು ನಾವು ತುಳುವಲ್ಲಿ ಮಾತಾಡ್ತಾರೆ. ಸೊ ನಿಮ್ಮ ಏನೆಲ್ಲ ಟ್ರೈ ಮಾಡಿದ್ರಿ? ತಂದೂರ್ ಸ್ಟಾಲ್ ಇದು ಪ್ರಾನ್ಸ್ ಮತ್ತೆ ಬಂಡಸೆ ವಿತ್ ನೀರ್ದೋಸೆ ಬೆಸ್ಟ್ ಉಂಟು, ಟ್ರೈ ಮಾಡಿ ಅಲ್ಲಿಗೆ ಹೋಗಿ ಒಂದ್ಸತಿ. ಮತ್ತೆ ಮೋಜಿಟೋಸ್ ಎಲ್ಲ ಚಂದ ಉಂಟು. ಹಾಂ, ಸೊ ಇವರು ಸಹ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಮಂಗಳೂರಿನ ಅವರು ಮಾತ್ರ ಅಲ್ಲ, ಮಂಗಳೂರಿಂದ ಸ್ವಲ್ಪ ದೂರ ಇದ್ದವರು ಸಹ ಬಂದಿದ್ದಾರೆ. ಸೊ ಮುಲ್ಕಿಯಿಂದ ಇವರು ಬಂದಿದ್ದಾರೆ. ಸೊ ನನ್ನ ಟ್ರೈ ಮನ್ ಪ್ಲೇ ಸರ್, ನನ್ನ ಆತು ಪುತ್ತು ಒಂದು ಪ್ಲೇ ಎನ್ನ ಕುಡ್ಲ ಅಂತ ಕೇಳುವ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಮ್ಮನ್ನು ನಾನು ಫುಡ್ ರಿವ್ಯೂ ಕೇಳ್ತೇನೆ ಅಂತ ಹೇಳುವಾಗ ಎಲ್ಲರೂ ನನ್ನಿಂದ ದೂರ ಓಡ್ತಾ ಇದ್ದಾರೆ. ನಾನೇನು ತಿಂತೀನಿ ಅವರನ್ನು. ಸೊ ನೋಡುವ, ಯಾರನ್ನಾದರೂ ಯಾರ ಕೈಯಲ್ಲಿ ಫುಡ್ ಉಂಟು ಅವರನ್ನು ಹಿಡಿಬೇಕು, ಯಾಕೆಂದರೆ ಆಗ ಅವರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅವರು ಓಡಿದರೆ ಫುಡ್ಡೇ ಬೀಳ್ತದಲ್ಲ. ಸೊ ಹಾಗಾಗಿ ಸೊ ನೋಡುವ. ಇಲ್ಲಿ ನೋಡಿ, ನಾನು ಇಲ್ಲಿ ಕ್ಯಾಮರಾ ಹಿಡಿಯುವ ಮೊದಲು ಇಲ್ಲಿ ಜನನೇ ಇರಲಿಲ್ಲ, ಫುಲ್ ಜನ ಇತ್ತು ಕ್ಯಾಮರಾ ಹಿಡಿಯುವ ಮೊದಲು. ಈಗ ನಾನು ಕ್ಯಾಮರಾ ಹಿಡಿದು ಮೈಕ್ ಹಿಡಿಯುವಾಗ ಎಲ್ಲ ದೂರದಿಂದನೇ ಹೋಗ್ತಿದ್ದಾರೆ ಹೊರತು. ಸರ್ ನಮಸ್ತೆ. ದಾದಾ ನಂಜಿ ಸ್ಪೆಷಲ್ ನೋಡಿ, ಈ ವರ್ಷದ ಸ್ಪೆಷಲ್ ಏನಂದ್ರೆ ಈ ಎಂದು ಶೋರ್ಮ ದಾದಪ್ಪನ ಪೇರು ಗೊತ್ತಿಜಿ ಕನ್ನಡ. ಸೊ ಇದು ಏನಂತ ಹೇಳ್ತಾರೆ ಇದಕ್ಕೆ? ಅದು ಗೊತ್ತಿಲ್ಲ ಎಂತ ಅಂತ. ಹೋಗ್ಬಿಡಿ, ನಿಲ್ಲಿ. ಬಿಡಿ. ನಿಮ್ಮ ಹೆಸರು? ನಾನು ಭುವನ್. ನಿಲ್ಲಿ ಮಾರ್ರೆ. ಹೇಳಿ. ಸೊ ಏನು ತಿಂತ ಇದ್ದೀರಿ? ಇದು ಎಂತದ ಗೊತ್ತಿಲ್ಲ ನಮ್ಗೆ. ಹೇಗಿದೆ ಇದು? ಒಳ್ಳೆಯದು. ಸೊ ಇದೆಲ್ಲ ತುಂಬಾ ರೀಲ್ಸ್ ಅಲ್ಲೆಲ್ಲ ಸ್ಪೆಷಲ್ ಆಗಿದೆ. ಒಮ್ಮೆ ಕ್ಯಾಮರಾ ತೋರಿಸ್ಬೋದಾ? ಇದು ರೀಲ್ಸ್ ಅಲ್ಲಿ ತುಂಬಾ ಸ್ಪೆಷಲ್. ಅವರು ಆಕ್ಚುಲಿ ಓಡ್ತಾ ಇದ್ದಾರೆ ಇಲ್ಲಿಂದ. ಸೊ ಹಾಗಾಗಿ ಅವರನ್ನು ಹೋಗ್ಲಿಕ್ಕೆ ಬಿಡಬಾರ್ದು. ಅವರ ಮಾತಾಡ್ಲಿಕ್ಕೆ ಸಿಕ್ಕವರೇ ಒಬ್ರು. ನಾಳೆ ಎಕ್ಸಾಮ್ ಆದ್ರೆ 1-2 ನಿಮಿಷ ಮಾತಾಡ್ಬೋದು. ಸೊ ನೀವು ಎಲ್ಲಿಂದ ಬರ್ತಿದ್ದೀರಿ? ನಾನು ಇಲ್ಲಿಂದ ಒಕ್ಕೋಟಿಂದ ಬರ್ತಾ ಇದ್ದೀರಿ. ಸೊ ಇದು ಏನೆಲ್ಲ ಟ್ರೈ ಮಾಡಿದ್ರಿ? ಕೆಲವು ಆಯ್ತು. ಒಂದು ಇದು ಮತ್ತೆ ಓಶಾಂ ಪರ್ಲಿದು ಜಿಲೇಬಿ ಮತ್ತೆ ಆಯಿಲ್ ಮಿಲ್ಕ್ ಸಾಕಂತೆ. ಸೊ ಬನ್ನಿ, ಆಗಿದ್ರೆ ಬೇರೆಯವ್ರ ಹತ್ರ ಮಾತಾಡೋಣ. ಥ್ಯಾಂಕ್ ಯು. ಈಗ ನಾವು ಆರ್ಡರ್ ಕೊಟ್ಟಂತಹ ಈ ಟೈಗರ್ ಪ್ರಾನ್ಸ್ ಶೋರ್ಮ ಏನಿದೆ ಅದು ರೆಡಿ ಆಗಿರ್ಬೋದು. ಸೊ ಟೈಗರ್ ಪ್ರಾನ್ಸ್ ಶೋರ್ಮ ಕಡೆ ಹೋಗುವ ಬನ್ನಿ. ಟೈಗರ್ ಪ್ರಾನ್ಸ್ ಶೋರ್ಮದ ಅದು ಸ್ಪೆಷಲ್. ಎಂತ ಸ್ಪೆಷಲ್? ಚಿಲ್ಲಿ ಎಕ್ಸ್ಟ್ರಾ ಹಾಕ್ತೀವಿ, ಮತ್ತೊಂದು ಸ್ಪೆಷಲ್ ಒಳ್ಳೇದಾಗ್ತದೆ. ಅದು ಚಿಲ್ಲಿ ಎಕ್ಸ್ಟ್ರಾ ಹಾಕ್ತೀವಿ. ಎಕ್ಸ್ಟ್ರಾ ಚಿಲ್ಲಿ ಹಾಕ್ತೀವಿ. ಮತ್ತೆ ಇದು ಡ್ರ್ಯಾಗನ್ ಇದು ಚಿಲ್ಲಿ ಸರ್, ಅದು ಡ್ರ್ಯಾಗನ್ ಚಿಲ್ಲಿ ಸಾಸ್ ಅದು ಹಾಕಿ ಸ್ಪೆಷಲ್ ಆಗಿ ಮಾಡಿ ಇದು ಸ್ಪೆಷಲ್. ಇಲ್ಲಿ ಈಗ ಯಾರಾದರೂ ನಮ್ಮ ವಿಡಿಯೋ ನೋಡಿ ಬಂದ್ರೆ ಇಲ್ಲಿ ಏನು ಸ್ಪೆಷಲ್ ಐಟಮ್ ಅಂದ್ರೆ ಇದು ಡ್ರ್ಯಾಗನ್ ಫ್ರೆಶ್ ಶವರ್ಮನ. ಓಕೆ, ಇದನ್ನು ನಾವು ಟೇಸ್ಟ್ ಮಾಡಿ ಹೇಳ್ತೇವೆ ಹೇಗೆ. ಚೆನ್ನಾಗಿದೆ. ಒಳ್ಳೆ ಉಂಟು. ಈ ನಾರ್ಮಲಿ ನಾವು ಚಿಕನ್ ತಿಂತೇವಲ್ಲ, ಚಿಕನ್ ಆವಾಗ ನಮಗೆ ಕ್ಯಾಬೇಜ್ ಎಲ್ಲ ಬಾಯಿಗೆ ಬರ್ತದೆ. ಆದರೆ ಇದರಲ್ಲಿ ಆ ಥರದ್ದೇನಿಲ್ಲ, ಕ್ಯಾಬೇಜ್ ಎಲ್ಲ ಏನಿಲ್ಲ. ಇದು ಡೈರೆಕ್ಟ್ ನೀವು ಬಾಯಿಗೆ ಹಾಕಿದಾಗ ನಿಮಗೆ ಪ್ರಾನ್ಸೇ ಸಿಗ್ತದೆ. ಸೊ ಹಾಗಾಗಿ ನೀವು ಇಲ್ಲಿ ಬಂದರೆ ಇದನ್ನು ಟೇಸ್ಟ್ ಮಾಡಿ. ಪ್ರೈಸ್ ಸ್ವಲ್ಪ ಜಾಸ್ತಿ ಉಂಟು, ಆದರೆ ಮಾಡಿ ತಿನ್ಬೋದು. ಯಾಕಂದರೆ ಈ ಫುಡ್ ಫೆಸ್ಟಿವಲ್ ಅಂತ ಹೇಳೋದು ಬರೋದು ಭಾರಿ ಅಪರೂಪ ಅಲ್ಲ. ಸೊ ಹಾಗಾಗಿ ಶೋರ್ಮ ತಿಂದಾದ್ಮೇಲೆ ಏನಾದರೂ ಒಂದು ಲಿಕ್ವಿಡ್ ಕುಡಿಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಬ್ರೀಸ್ ಆ್ಯಂಡ್ ಬೂಸ್ ಅಂತ ಹೇಳೋ ಒಂದು ಮೊಜಿಟೋಸ್ ಮತ್ತು ಜ್ಯೂಸ್ ಅಂಗಡಿಗೆ ಬಂದಿದ್ದೇವೆ. ಸೊ ಇಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಾಕಷ್ಟು ಉಂಟು ನೋಡಿ. ಪಿಂಕ್ ಲೇಡಿ ಅಂತೆ, ಬ್ಲ್ಯಾಕ್ ಡಾಗ್, ಪ್ಯಾಷನ್ ಫ್ರೂಟ್, ಮೊಯಿಟೋ. ಮೂಲತಃ ಸ್ಪೆಷಲ್ ಅದೇ ಬ್ರೀಸ್ ಆ್ಯಂಡ್ ಬೂ ಸ್ಪೆಷಲ್. ಯಾವುದು? ಬ್ರೀಸ್ ಆ್ಯಂಡ್ ಬೂ ಸ್ಪೆಷಲ್ಗೆ
ಸೊ ಅವೊಂದಿದೆ ಅವು ಅದೊಂದು ಕೊಡಿ, ಬ್ರೀಸ್ ಆ್ಯಂಡ್ ಸ್ಪೆಷಲ್ ಅಂತೆ. ಸೊ ಅದನ್ನು ಟ್ರೈ ಮಾಡುವ ಯಾವ ಥರ ಇರುತ್ತೆ ಅಂತ. ಬ್ರೀಸ್ ಆ್ಯಂಡ್ ಬೂಸ್ ಸ್ಪೆಷಲ್ ಜ್ಯೂಸ್ ಕುಡಿತಿದ್ದೇವೆ. ಸೊ ಅದು ಮಾಡುವಂತಹ ಪ್ರಿಪ್ರೇಷನ್ ಹೇಗೆ ಇದೆ ಅಂತ ನೋಡಿದ್ರಿ. ಈಗ ರೆಡಿ ಆಗ್ತಾ ಇದೆ ನೋಡಿ. ಸೊ ಇದಕ್ಕೆ ಏನೆಲ್ಲ ಹಾಕಿದ್ರಿ? ಬಟರ್ ಸ್ಕಾಚ್ ಕ್ರಶ್ ಮತ್ತು ಐಸ್ ಕ್ರೀಮ್, ಪೈನಾಪಲ್ ಜ್ಯೂಸ್ ಐಟಮನ್ನು ಹಾಕಿದ್ದಾರೆ. ಸೊ ಯಾವ ಥರ ಇದೆ ಅಂತ ನೋಡುವ. ಫುಲ್ ಶೇಕ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ನೋಡುವ ಯಾವ ಥರ ಇದೆ ಅಂತ. ಸೂಪರ್ ಇದೆ. ನಿಮಗೆ ಬಟರ್ ಸ್ಕಾಚ್ನ ಈ ಟೇಸ್ಟ್ ಏನಿದೆ ಅದು ಬರ್ತದೆ, ಸೂಪರ್ ಉಂಟು ನೋಡಿ. ಸೂಪರ್ ಉಂಟು. ಈ ಬಟರ್ ಸ್ಕಾಚ್ ಮತ್ತು ಬಟರ್ ಸ್ಕಾಚ್ನ ಫ್ಲೇವರ್ ಏನಿದೆ ಅದು ತುಂಬ ಅಂದರೆ ತುಂಬ ಒಳ್ಳೆಯಾಗಿ ಬರ್ತಾ ಇದೆ. ಸೊ ನೀವೇನಾದರೂ ಬಂದರೆ ಈ ಸ್ಟಾಲ್ ನಂಬರ್ 58 ಬ್ರೀಸ್ ಆ್ಯಂಡ್ ಬೂಸ್ ಎಂಜಾಯ್ ಯುವರ್ ಸಿಪ್ಸ್ ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದು ಇಲ್ಲಿ ಸಾಕಷ್ಟು ವೆರೈಟಿಗಳಿದೆ. ಇಲ್ಲಿ ನೋಡ್ಬೋದು ಟ್ರಾಪಿಕಲ್ ಸ್ಟ್ರಾಬೆರಿ ಕಿಸ್, ಹಾಗೆ ಸುಮಾರು ವೆರೈಟಿ ಇದೆ. ಅದರಲ್ಲಿ ನಾನು ಟ್ರೈ ಮಾಡಿದ್ದು ಈ ಬ್ರೀಸ್ ಆ್ಯಂಡ್ ಬೂಸ್ ಸ್ಪೆಷಲ್ ಅಂತ. ಓಕೆ, ಕ್ಯಾಟ್ರಿಂಗ್ ಸರ್ವಿಸ್. ಓಕೆ. ಸೊ ಇವರದ್ದು ನಿಮ್ಗೇನಾದರೂ ಫಂಕ್ಷನ್ ಇದ್ದರೆ ಅದಕ್ಕೂ ಕೂಡ ಇವರ ಇವೆಂಟ್ಸಿಗೆ ಇದೆ. ಸೊ ನೀವೇನಾದರೂ ಇಲ್ಲಿ ಬರೋದಂತಾದರೆ ಈ ಕಾರ್ಡನ್ನು ನೋಡ್ಬೋದು. ಸೊ ಇದರಲ್ಲಿ ಅವರ ನಂಬರ್ ಕೂಡ ಉಂಟು, ಅದನ್ನು ನೋಡಿ ಬರ್ಬೋದು. ಸೊ ಸದ್ಯಕ್ಕೆ ಇದಂತೂ ಸೂಪರ್ ಆಗಿದೆ. ಈಗ ಇಲ್ಲಿಂದ ನೆಕ್ಸ್ಟ್ ಫುಡ್ಡನ್ನು ಟ್ರೈ ಮಾಡುವಂಥ ಸಮಯ. ಸೊ ಬನ್ನಿ ನೋಡಿ, ನಾವು ಇಷ್ಟೊಂದು ದೊಡ್ಡ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಗೆ ಬಂದು ಹೊಸ ಟ್ರೈ ಮಾಡ್ತಿದ್ದೇವೆ. ಇದೆಲ್ಲ ಎಂತೆಲ್ಲ ಟ್ರೈ ಮಾಡ್ತಿದ್ದೇವೆ. ಆದರೆ ನಮ್ಮ ಯತಿರಾಜ್ ಅವರು ಅವರ ಹಳ್ಳಿ ಶೈಲಿಯ ಒಂದು ಏನಿದೆ ನಮ್ಮ ನಾರ್ಮಲ್ ಎಲ್ಲ ಕಡೆ ಅಂತ ಸಿಗ್ತದೆ ಅದನ್ನು ಟ್ರೈ ಮಾಡ್ತಾರೆ. ಸೊ ನ್ಯಾಚುರಲ್ ಸೋಡಾ ಶರ್ಬತ್ ಅಂತೆ. ಸೊ ಏನೇ ಒಂದು ಕುಡಿಯೋ ಮೊದಲು ನಾವು ಅಲ್ಲಲ್ಲ ದೇವರಿಗೆಲ್ಲ ಚೀಯರ್ಸ್ ಮಾಡಬೇಕು. ಚೀಯರ್ಸ್ ಮಾಡಿ. ಚಿಯರ್ ಸೌಂಡ್ ಬರೋದಿಲ್ಲ. ಕುಡಿರಿ. ಹೇಗಿದೆ? ಕುಡಿದ ಮೇಲೆ ಕುಡಿಬೋದು ಒಮ್ಮೆ ಅಲ್ಲ. ಇದರಲ್ಲಿ ಏನು ಅಂದರೆ ನಾರ್ಮಲಿ ಈಗ ಜಾತ್ರೆಯಲ್ಲಿ ಕುಡಿತೇವೆ ಅದೇ ಥರ. ಅಂದರೆ ಜಾತ್ರೆ ಅಂದರೆ ಲೈಮ್ ಸೋಡಾ ಕುಡಿತೇವೆ ಹಾಗೆ. ಟೇಸ್ಟ್ ಸ್ವಲ್ಪ ಫ್ಲೇವರ್ ಇದು ಎಂತ ಹೆಸರು? ಬ್ಲ್ಯಾಕ್. ಇದು ಸ್ಟ್ರಾಬೆರಿ, ಇದು ಜಿಂಜರ್ ಅಷ್ಟೇ. ಬೇರೆ ಬೇಕಾ? ಸಾಕು. ನಮಗೆ ಅವರಿಗೆ ಬೇಕಾಗಿಲ್ಲ. ಹಾಗೆ ಉಂಟು. ಸಕ್ಕರೆ ಇಲ್ವಾ? ಅದೆಲ್ಲ ವಿಡಿಯೋದಲ್ಲಿ ಬರ್ತದೆ. ಎಂತ ನೋಡಿ, ಇದು ನಮ್ದು ಬೇರೆ ಫ್ಲೇವರ್. ಹೇಗಿದೆ? ಚೆನ್ನಾಗಿದೆ, ಸೂಪರ್. ಒಂದು ಬರ್ತುಲುಗೆ ನನಗೆ ಜಿಲಾಬ್ ಸುರ ಆದರೆ ಅವರಿಗೆ ಸಹ ಆಗಲಿ ಅಂತ ಅದಕ್ಕೆ. ಫೆಸ್ಟಿವಲ್ ಅಂದರೆ ಕೇಳಿದರೆ ಕೇವಲ ಫುಡ್ಡಿನ ಬಗ್ಗೆ ಅಲ್ಲ, ಇಲ್ಲಿ ಬೇರೆ ಮನೋರಂಜನೆ ಕೂಡ ಇದೆ. ಡ್ಯಾನ್ಸ್ ಇದೆ, ಸಿಂಗಿಂಗ್ ಇದೆ ಮತ್ತು ಬೇರೆ ಬೇರೆ ತರಹದ ಪ್ರೋಗ್ರಾಮ್ಗಳಿದೆ. ಸೊ ಇವತ್ತಲ್ಲಿ ಆಗ್ತಾ ಇದೆ ನೋಡಿ, ಈ ಮ್ಯೂಸಿಕಲ್ ಇವೆಂಟ್ ಕೂಡ ಆಗ್ತಾ ಇದೆ. ಹಾಗೆಯೇ ಬಂದವರಿಗೆ ಇದೊಂದು ಮನೋರಂಜನೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಬಂದರೆ ಇಲ್ಲಿ ಮ್ಯೂಸಿಕ್ ಆಗಲಿ ಡ್ಯಾನ್ಸ್ ಆಗಲಿ ಎಲ್ಲವನ್ನು ಎಂಜಾಯ್ ಮಾಡಿ, ಅದರೊಟ್ಟಿಗೆ ಫುಡ್ಡನ್ನು ಕೂಡ ಎಂಜಾಯ್ ಮಾಡಿ. ಹಾಗೆಯೇ ಇಲ್ಲಿ ಬಂದವರ ಹತ್ರ ಒಬ್ಬೊಬ್ಬರಾಗಿ ಮಾತಾಡಿಸೋಣ, ಏನೆಲ್ಲ ಟ್ರೈ ಮಾಡಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮೊಟ್ಟಿಗೆ ಇಲ್ಲಿ ಪುಟಾಣಿ ಮಗು ಕೂಡ ಉಂಟು. ಸೊ ಏನೆಲ್ಲ ಫುಡ್ ಟ್ರೈ ಮಾಡಿದ್ರಿ? What and all food you tried? What and all food you ate? Ice cream. Only ice cream. Only ice cream. You are going to eat other food right now? Yes. ಎಲ್ಲೂ ಒಂದೊಂದು ಅಂಗಡಿಯಲ್ಲಿ ಟ್ರೈ ಮಾಡಿದ್ವಿ. ಎಲ್ಲ ಈ ಬೊಂಡ ಐಸ್ ಕ್ರೀಮ್ ಆಗಲಿ ಮತ್ತು ಏನೆಲ್ಲ ಟ್ರೈ ಮಾಡಿದ್ವಿ? ಬೊಂಡ, ಸೋಡಾ, ಮತ್ತು ಶಾರ್ಮಾ, ಮೊಜಿಟೋ. ಅದು ಅದನ್ನು ಮೊಯಿಟೋ ಹೇಳ್ತಾರೆ. ಆ್ಯಕ್ಚುಲಿ ಅದು ಮೊಜಿಟೋನೇ, ಎಲ್ಲರೂ ದೊಡ್ಡವರಾಗಿ ಈಗ ಮೊಯಿಟೋ ಅಂತ ಕರೀತಾರೆ. ಸೊ ಹಾಗಾಗಿ ಬಟ್ ನೀವೇನು ನಿಮ್ಗೆ ಯಾವ್ದು ಅದರಲ್ಲಿ ಈಗ ನಾವು 4-5 ಐಟಮ್ ಟ್ರೈ ಮಾಡಿ, ಅದ್ರಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಗ್ತದೆ ಯಾವುದು? ತುಂಬ ಐಸ್ ಕ್ರೀಮ್, ಬೊಂಡ ಐಸ್. ಸೊ ಜನರು ಬಂದರೆ ಅದನ್ನು ಟ್ರೈ ಮಾಡಲೇಬೇಕಲ್ಲ. ಫುಡ್ ಗುಜರಾತಿ ಕ್ಯಾಟರ್ಸ್ ಅಂದರೆ ಗುಜರಾತಿ ಟೈಪ್ ರೋಟಿ ಮತ್ತು ಅದಕ್ಕೆ ಕರ್ಡ್ ಆಗಲಿ ಎಲ್ಲ ಅದೇ ಟೈಪ್ ನೀವು ಟ್ರೈ ಮಾಡಬೇಕು. ಇಲ್ಲ ಬೇಡಲ್ಲ, ವೆಜ್ ಅಲ್ಲ ಅದು. ಹೊಟ್ಟೆ ಸಹ ಫುಲ್ ಆಗ್ತಾ ಬಂತು. ಬಟ್ ಜನರು ಮಾತ್ರ ಸುಮಾರಿದ್ದಾರೆ. ಟೈಮ್ ಈಗ ಬೇಕಾದ್ರೆ ಬೇಡ, ಬೇಡ ಹಾಗೆ. ಸೊ ನೀವೇನು ಹೇಳ್ತೀರಿ? ನಿಮ್ಗೆ ಯಾವುದು ಇಷ್ಟ ಆಯಿತು?
ನನಗೆ ಮೊಜಿಟೋ ಇಷ್ಟ ಆಯಿತು ಮತ್ತು ಶೋರ್ಮಾ ಪ್ರಾನ್ಸ್ ಶೋರ್ಮಾ ತುಂಬ ಇಷ್ಟ ಆಯಿತು. ಅಂದ್ರೆ ಸೂಪರ್ ವೆಜ್ ಎಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯಿತು. ಯಾಕಂದ್ರೆ ತಿಂದದ್ದು ನಾವು ಅಷ್ಟೇ. ನಿಮಗೆ ಇವರು ಸ್ವಲ್ಪ ಕ್ಯಾಮರಾದಲ್ಲಿ ಮಾತಾಡೋದು ಸ್ವಲ್ಪ ಕಮ್ಮಿ, ಯಾಕಂದ್ರೆ ಇವರು ಅವ್ರು ತಿನ್ನೋದ್ರಲ್ಲೇ ಇರೋದು, ಆದರೆ ಇಲ್ಲಿ ತಿನ್ಲಿಕ್ಕೆ ಆಗೋದಿಲ್ಲ, ಗಾಲಿ ಮೂಸ್ರಿಗೆ ಆಗೋದು ಇವತ್ತು, ಹಣ ಇಲ್ಲ. ಯಾಕಂದ್ರೆ ಸ್ವಲ್ಪ ಬಜೆಟ್ಗಿಂತ ಮೇಲೆ ಹೋಯ್ತು. ನಮ್ಮ ಬಜೆಟ್ ಇದ್ದದೇ 500, ನಮ್ಮ ಈಗಲೇ ಒಂದು ಐದು ಆರು ಅಂಗಡಿ ಹೋಗುವಾಗಲೇ ನಮ್ಮದು 1,500 ತನಕ ಆಗಿದೆ. ಬಟ್ ನೋಡುವ ಹೇಗಾಗುತ್ತೆ ಅಂತ. ಸೊ ಜನರೆಲ್ಲ ನಮ್ಮನೆ ನೋಡ್ತಾ ಇದ್ದಾರೆ. ಸೊ ನೋಡುವಂತಹ ಜನರ ಹತ್ರನೇ ಕೇಳುವ, ಸೊ ಏನೆಲ್ಲ ಅವರಿಗೆ ಖುಷಿ ಆಯ್ತಂತ. ಬನ್ನಿ, ಏನೆಲ್ಲ ಟ್ರೈ ಮಾಡಿದ್ರು? ಬಿರಿಯಾನಿ, ಐಸ್ ಕ್ರೀಮ್, ಮತ್ತು ಇದು ಜಾಕ್ ಫ್ರೂಟ್ ಅದೆಲ್ಲ ಒಳ್ಳೇದುಂಟು. ಐಸ್ ಕ್ರೀಮ್ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು? ತುಂಬ ಜಾಕ್ ಫ್ರೂಟ್ ಒಳ್ಳೇದು. ನಾವು ಟ್ರೈ ಮಾಡಲೇಬೇಕಾ? ಮಾಡ್ಬೋದಾ? ಮಾಡ್ಬೋದು ಒಳ್ಳೇದುಂಟು. ಓಕೆ. ಜಾಕ್ ಫ್ರೂಟ್ ಐಸ್ ಕ್ರೀಮ್ ನಮಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ನಾವು ಎಲ್ಲರ ಹತ್ರ ಕೇಳ್ತಾ ಇದ್ದೇವೆ ಬಂದವರ ಹತ್ರ ಯಾವುದು ನಾವು ಟ್ರೈ ಮಾಡಬೇಕು ಅಂತ. ಸೊ ಜಾಕ್ ಫ್ರೂಟ್ ಉಲ್ಟ ಬಂದದ್ದು, ಇನ್ನು ಆಚೆ ಹೋಗ್ಬೇಕಷ್ಟೇ. ನಾವು ಆಚಿಂದಾನೆ ಬರ್ತಾ ಇದ್ದೇವೆ. ಸೊ ನೋಡುವ ಹೇಗಾಗುತ್ತೆ ಅಂತ. ಥ್ಯಾಂಕ್ ಯು. ಜಾಕ್ ಫ್ರೂಟ್ ಐಸ್ ಕ್ರೀಮ್ ನಾವು ಟ್ರೈ ಮಾಡಬೇಕಂತೆ. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಅಂತೆ, ನೆನಪಿಡಿ. ಆಗಲೇ ಹೇಳಿದಾಗೆ ಈಗ ಇಲ್ಲಿ ಇದ್ದವ್ರ ಹತ್ರ ಕೇಳುವ, ಆಗದಿಂದ ಕೇಳ್ತಾ ಇದ್ದೇನೆ. ಸೊ ಇಲ್ಲೊಂದು ಫ್ಯಾಮಿಲಿ ಇದ್ದಾರೆ. ಸೊ ಅವರು ಏನೆಲ್ಲ ಟ್ರೈ ಮಾಡಿದ್ರು ಅಂತ ಕೇಳುವ. ಸೊ ಸರ್ ನಮಸ್ತೆ, ಪರ್ಸನ್ ಅನ್ರೀಚಬಲ್ ಇಂದ. ಸೊ ಏನೆಲ್ಲ ಟ್ರೈ ಮಾಡಿದ್ರಿ ಇವತ್ತು? ಲೇಸ್ ವಿತ್ ಸಲಾಡ್ ಇದೆಯಲ್ಲ, ಅಲ್ಲೇ ಸಲಾಡ್ ಅದೊಂದು ಸಲಾಡ್ ಟ್ರೈ ಮಾಡಿದ್ವಿ. ಆನಂತರ ಇನ್ನೂ ಕೂಡ ಟ್ರೈ ಮಾಡಬೇಕು. ಈ ಕಡೆಯಿಂದ ನೀವು ಇಲ್ಲ, ನಾವು ಈ ಕಡೆಯಿಂದ ಹೋಗ್ಕೊಂಡು ಆ ಕಡೆ ಬಂದದ್ದು ಆಲ್ಮೋಸ್ಟ್. ಸೊ ಈಗ 2 ಐಟಮ್ ಟ್ರೈ ಮಾಡಿದ್ದೀರಾ. ನೀವೇನಾದರೂ ನಮಗೆ ರೆಕಮೆಂಡ್ ಮಾಡೋದಾದ್ರೆ ಏನು ರೆಕಮೆಂಡ್ ಮಾಡ್ತೀರಿ? ರೆಕಮೆಂಡ್ ಫಸ್ಟ್ ಒನ್ ಇದು ಇರೋಲ್, ಇದು ತಿನ್ಬೋದು. ಮತ್ತು ಇಲ್ಲಿ ಕುನಾಫಾ ಇದೆ ಅಲ್ಲ, ದಟ್ ಈಸ್ ಬೆಸ್ಟ್. ಸೊ ಇದನ್ನು ನಾವು ಟ್ರೈ ಮಾಡ್ಬೇಕಂತ. ಇದು ಏನು ಡಿಶಸ್? ಇದು ಇರೋಲ್ ದಿಲ್ಕುಶ್ ಅಂತ. ಇರೋಲ್ ದಿಲ್ಕುಶ್ ಹೊಸತ್ತಾಗಿ ಕೇಳ್ತಾ ಇದ್ದೇನೆ ಇದ್ರೆ ಹೆಸರು. ಇದು ನಾನು ಖಂಡಿತ ಟ್ರೈ ಮಾಡ್ತೇನೆ. ಇದು ಎಲ್ಲಿ? ಇದೇ ಶಾಪಲ್ಲಿ. ಓಕೆ, ಇರೋಲ್ ಸ್ಕೂಪ್ಸ್ ಅಂತ ಉಂಟಲ್ಲ, ಸೊ ಅಲ್ಲಿ ಟ್ರೈ ಮಾಡುವ. ಸೊ ನೀವು ಎಲ್ಲಿಂದ ಬರ್ತಿದ್ದೀರಿ? ನಾವು ಮಂಗಳೂರು. ಸೊ ಇದು 3rd ಇಯರ್ ಆಗ್ತಾ ಇದೆ. ಸೊ ನೀವು ಎಲ್ಲ ಪ್ರತಿ ವರ್ಷ ಬರ್ತಾ ಇದ್ದೀರಿ? ಪ್ರತಿ ವರ್ಷ ಕೂಡ, ಲಾಸ್ಟ್ ಇಯರ್ ಕೂಡ ಬಂದಿತ್ತು, ಈ ಸಲ ಕೂಡ. ಸೊ ಥ್ಯಾಂಕ್ ಯು ಸರ್. ಸೊ ಅವರು ಹಾಗೆ ಹೇಳಿದ ಹಾಗೆ ಆಲ್ರೆಡಿ ಹೊಟ್ಟೆ ಫುಲ್ ಇದೆ. ಸುಮಾರು ತಿಂದು ಆಗಿಂದ ಐಸ್ ಕ್ರೀಮ್ ತಿಂದು, ಜ್ಯೂಸ್ ತಿಂದು, ಎಲ್ಲ ತಿಂದು, ಶಾರ್ಮಾ ತಿಂದು, ಅದೆಲ್ಲ ಹೊಟ್ಟೆ ಫುಲ್ ಆಗಿದೆ. ಬಟ್ ವಿಡಿಯೋಗೋಸ್ಕರ ನಾವು ಎಲ್ಲ ತಿನ್ನಬೇಕಲ್ಲ, ನಿಮಗೆಲ್ಲ ರಿವ್ಯೂ ಕೊಡಬೇಕಲ್ಲ. ಸೊ ಹಾಗಾಗಿ ಈಗ ಈ ಇರೋಲ್ ಸ್ಕೂಪ್ಸ್ ಅಂತ ಏನಿದೆ ಇದ್ದಾರೆ, ಸೊ ಅದನ್ನು ತಿನ್ನುವ. ಬನ್ನಿ. ಸೊ ನಾನು ಆಗಲೇ ಹೇಳಿದಾಗ ಈಗ ಇರೋಲ್ ಸ್ಕೂಪ್ಸ್ ಅಂತ ಇದೊಂದು ನಾನು ಫಸ್ಟ್ ಟೈಮ್ ನೋಡ್ತಿರುವಂಥದ್ದು ಈ ಥರ ಐಸ್ ಕ್ರೀಮ್. ಮಂಗಳೂರಿನಲ್ಲಿ ಬೊಂಡ ಐಸ್ ಕ್ರೀಮ್ ಅಂತೂ ಸುಮಾರು ನೋಡಿದ್ದೇನೆ, ಬಟ್ ಇರೋಲ್ ಐಸ್ ಕ್ರೀಮ್ ಅಲ್ಲಿ ಒಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ಈ ಇರೋಲ್ ಐಸ್ ಕ್ರೀಮಲ್ಲಿ ಏನು ಸ್ಪೆಷಲ್ ಅಂತ ಅವ್ರ ಹತ್ರನೇ ಕೇಳುವ. ಬನ್ನಿ. ಸೊ ಇದರಲ್ಲಿ ಏನು ಸ್ಪೆಷಲ್ ಸರ್? ಅಂದರೆ ಇದರಲ್ಲಿ ಪ್ಯೂರ್ಲಿ ಈರೋಲ್ ಬರ್ತದೆ. ಇದು ಸಿಂಗಲ್ ಸ್ಕೂಪ್ ಮಾಡಿದ್ದೇವೆ ನಾವು 4 ಫ್ಲೇವರಲ್ಲಿ. ಮತ್ತು ಹಾಗೆ ಸ್ಪೆಷಲ್ ಉಂಟು 3 ಸ್ಕೂಪ್ ದಿಲ್ಕುಶ್ ಟೈಪು. ಇದರಲ್ಲಿ ಈರೋಲ್ ಮತ್ತು ಫ್ರೂಟ್ಸ್ ಮತ್ತು ಫ್ಲೇವರ್ ಬರ್ತದೆ, ಒಂದೊಂದು ಟೈಪಲ್ಲಿ ಫ್ಲೇವರ್ ಬರ್ತದೆ. ಸೊ ಇಲ್ಲಿ ಜನರು ಬಂದರೆ ಮೇಯ್ನ್ ಆಗಿ ಈ ಇರೋಲ್ ದಿಲ್ಕುಶ್ ಟ್ವಿಸ್ಟನ್ನು ಟ್ರೈ ಮಾಡಿ. ಹೌದು, ಮಾಡಲೇಬೇಕು. ಅಂದರೆ ಹಾಗೆ ಉಂಟು, ಯಾಕೆಂದರೆ ನಮಗೆ ಹೈಯೆಸ್ಟ್ ರಿಪೀಟ್ ಕಸ್ಟಮರ್ ಇದ್ದಾರೆ. ನಮಗೆ ಅದೇ ಖುಷಿ ಆಗೋದು. ರಿಪೀಟ್ ಕಸ್ಟಮರ್ ಇದ್ದರೆ ಜನ ತುಂಬ ಹೋಗ್ತಾ ಇರ್ತಾರೆ. ರಿಪೀಟ್ ಆದ್ರೇ ನಮಗೆ ಖುಷಿ ಆಗೋದು. ಇನ್ನೊಂದೇನೆಂದರೆ ಈಗ ಜನರು ಇಲ್ಲಿ ತಿಂದು, ಈಗ ಸ್ಟ್ರೀಟ್ ಫುಡ್ ಫೆಸ್ಟಿವಲಿಗೆ ತಿಂದು ಅದಾದಮೇಲೆ ಅವರಿಗೆ ಬೇಕಂತಾದರೆ ನೀವು ಎಲ್ಲಿ ಸಿಗ್ತೀರಾ ನೀವು? ಇಲ್ಲ, ಮೊನ್ನೆ ನಾವು ಮಲ್ಪೆ ಬೀಚ್ ಫೆಸ್ಟಿವಲಲ್ಲಿ ನಾವು ಸ್ಟಾಲ್ ಹಾಕಿದ್ದೇವೆ. ಇವರೆಲ್ಲ ಇರೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಕಲಿಯುವವರು, ಅವರು ಸ್ಟಾಲ್ ಹಾಕಿದ್ದು. ಹಾಗಾಗಿ ಅವರು ಹೋಟೆಲ್ ಮ್ಯಾನೇಜ್ಮೆಂಟ್, ನಮ್ದು ಯಾವುದು ಇದಿಲ್ಲ. ನಾವು ನೆಕ್ಸ್ಟ್ ನಮಗೆ ಈಗ ನಾನು ತಿಂದು ನನಗೆ ನೆಕ್ಸ್ಟ್ ಬೇಕಂತ ಆದರೆ ನೀವು ಸಿಗೋದಿಲ್ಲ. ಹಾಗಾದರೆ ಇದು ತುಂಬ ಸ್ಪೆಷಲ್ ಐಸ್ ಕ್ರೀಮ್ ಆಯಿತು. ಯಾಕೆಂದರೆ ಇದನ್ನು ಟೇಸ್ಟ್ ಮಾಡಬೇಕಂತ ಆದರೆ ನಾನು ವಾಪಸ್ ನೆಕ್ಸ್ಟ್ ಇಯರ್ ಫುಡ್ ಫೆಸ್ಟಿವಲ್ ಏನಿದೆ ಅದಲ್ಲೇ ನಿಮ್ಮನ್ನು ನೋಡಿ. ಬೇರೆ ಸಸಿತ್ಲು ಫೆಸ್ಟಿವಲ್ ಉಂಟು, ಮತ್ತು ಮಲ್ಪೆಯಲ್ಲಿ ಉಂಟು, ಹಾಗೆಲ್ಲ ಹೋಗ್ತಾ ಇರ್ತೇವೆ ನಾವು ಫೆಸ್ಟಿವಲ್ಗೆಲ್ಲ. ಹಾಗೇನೆ ನೀವೇನಾದರೂ ಬಂದರೆ ಈ ಇರೋಲ್ ಸ್ಕೂಪಲ್ಲಿ ಈ ಇರೋಲ್ ದಿಲ್ಕುಶ್ ಟ್ವಿಸ್ಟನ್ನು ಟೇಸ್ಟ್ ಮಾಡಿ. ಹಾಗೆಯೇ ಇವರದ್ದು ಬೇರೆ ಇದೆ, ಟ್ರಾಪಿಕಲ್ ಫ್ರೂಟ್ ಸಂಡೇ, ಮತ್ತು ಇಲ್ಲಿ ನೋಡ್ಬೋದು ಇದೆಲ್ಲ ಇದೆ. ಸೊ ಇದನ್ನೆಲ್ಲ ಟೇಸ್ಟ್ ಮಾಡ್ಬೋದು. ಸ್ಟ್ರೀಟ್ ಫುಡ್ ಫೆಸ್ಟಿವಲ್ के बारे में सबसे पहले मिला है। मैं क्या बोलेगा? आप बोलेगा। ये मेरा दोस्त है, वो श्रेयस स्वीट्स में है। किधर है श्रेयस स्वीट्स? मैं आएगा, चलो फ्री में देगा। फ्री में क्या देगा आपको? मैं बॉस हूँ क्या? मैं फ्री में देगा? बॉस हुआ तो मैं फ्री में देता है। मैं बॉस नहीं हूँ ना, बॉस के पास गया तो फ्री में देता है। ठीक है। श्रेयस स्वीट्स में क्या इस बार क्या स्पेशल है? स्पेशल बोले तो सभी स्पेशल है। आज चीज़ पाव भाजी है, वो स्पेशल है। चीज़ भाजी स्पेशल है। बेंगोली स्वीट है स्पेशल, 2-3 आइटम वो स्पेशल। ಓಕೆ. ಸೊ ಇದೆಲ್ಲ ಸ್ಪೆಷಲ್ ಇದೆ ಅಂತೆ. ಸೊ ನೋಡುವ ಹೇಗೆ ಆಗುತ್ತೆ ಅಂತ. ಸೊ ನನ್ನ ಹಿಂದೆಗಡೆ ನೋಡ್ತಾ ಇರ್ಬೋದು. ಥ್ಯಾಂಕ್ ಯು. ಸೊ ನನ್ನ ಹಿಂದೆಗಡೆ ನೋಡ್ತಾ ಇರ್ಬೋದು ನ್ಯಾಚುರಲ್ ಐಸ್ ಕ್ರೀಮ್ ಮತ್ತು ಐಡಿಯಲ್ ಐಸ್ ಕ್ರೀಮ್ ಎಲ್ಲ ಉಂಟು. ಬಟ್ ಇದೆಲ್ಲ ನಾವು ನಾರ್ಮಲಿ ನಾವು ಮಂಗಳೂರಲ್ಲಿ ಇದ್ದಾಗ ನಾವು ತಿಂತೇವೆ. ಬಟ್ ನಾವು ಇಲ್ಲಿ ನೀವೇನಾದರೂ ಫುಡ್ ಫೆಸ್ಟಿವಲ್ ಬಂದರೆ ಈ ಇರೋಲ್ ಐಸ್ ಕ್ರೀಮ್ ಆಗಲಿ, ಬೊಂಡ ಐಸ್ ಕ್ರೀಮ್ ಆಗಲಿ, ಹಾಗೆಯೇ ಈ ಪ್ರಾನ್ಸ್ ಶಾರ್ಮ್ ಆಗಲಿ, ಅದನ್ನೆಲ್ಲ ತಿನ್ನಲಿಕ್ಕೆ ಟ್ರೈ ಮಾಡಿ.
ಹಾಗಂತ ಹೇಳ್ತಾ ಈಗ ನೆಕ್ಸ್ಟ್ ಅಂಗಡಿ ಕಡೆ ಹೋಗುವ ಬನ್ನಿ. ನಮ್ಮೊಟ್ಟಿಗೆ ರೋಷನ್ ರೊನಾಲ್ಡೋ ಕೂಡ ಇದ್ದಾರೆ. ಸೊ ಅವ್ರ ಹತ್ರ ಕೇಳುವ ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಯಾವ ಥರ ಇದೆ ಅಂತ. ಸೊ ನೀವೆಲ್ಲ ಇವರನ್ನು ರೀಲ್ಸಲ್ಲೆಲ್ಲ ನೋಡೇ ಇರ್ತೀರಾ, 2 ದಿನದಿಂದ ಇಲ್ಲಿ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮಾತಾಡಿ ಆಲ್ರೆಡಿ ಬಚ್ಚಿ ಇರ್ಬೋದು, ಬಟ್ ಒಂದು 2 ಮಾತು ನಮಗೋಸ್ಕರ. ಸರ್ ತುಳುಟು ಮಾತಾಡಲಿ ಕಂಫರ್ಟ್ ತುಳುಟೆ ಬಾರಿ ಗಮ್ಮತ್ತ ಒಂದುಂಡು ದಯವಣ್ಣಗೆ ಮಸ್ತ್ ಜನ ಬರೋದಿಲ್ಲ ಕುರ್ಚಿ ಮಗ ಮಸ್ತ್ ಜನ ಬರೋದಿಲ್ಲ ಕ್ರೌಡ್ಲುಂಡು ಫ್ಯಾಮಿಲಿಗೆ ಪಂತಿನ ದಯಪಣ್ಣಗೆ ಮಾತ ವೆರೈಟೀಸ್ಲ ಟ್ರೈ ಮನ್ಪೊಲಿ ಮಾತ ಇಡೀ ಇಂಡಿಯಾಡ್ ಏತ್ ವೆರೈಟಿ ಫುಡ್ ಉಂಡು ಆ ಫುಡ್ ಇಡೀ ಸ್ಟ್ರೀಟ್ ಕುಡ್ಲಾಡ್ ಕೊರ್ತಂಕಲು ಅಂಚ ಅದು ಮಸ್ತ್ ಜನ ಬರೋದಿಲ್ಲ ಮಸ್ತ್ ಇನ್ನಿಲ್ಲ ಇನ್ನು ಮಂಡೇ ಆದಲ್ಲ ಈತ ಜನ ಉಳ್ಳೇರು ಪ್ಯಾಕ್ ಉಂಡು ಎನ್ನೆಲ್ಲ ಕಡೆ ಇನ್ನು ಟಿಲ್ 12:30 ಮುಟ್ಟ ಒಪ್ಪುಂಡು ಓಪನ್ ಹಾಂ ದಯಪಣ್ಣಗೆ ಆತ ಕ್ರೌಡ್ ಉಂಡು ಇನ್ನು. ಓಕೆ, ಸೊ ಅವರು ಹೇಳಿದಾಗೆ 12:30 ತನಕ ಇರ್ಬೋದಂತ ಇವತ್ತು, ಬಟ್ ಈರ್ದಾದ ಮೂಲು ಟ್ರೈ ಮಾಡ್ತಾರೆ ಸರ್. ಅಂಕುಲ್ ಎಕ್ಕಡ್ದು ಟ್ರೈ ಅಂತ ಬರೋದಿಲ್ಲ ಇತ್ತೆ ಐಸ್ ಕ್ರೀಮ್ ಅಂಡ್ ಸೊ ಸೋಡಾ ಅಂಡ್ ನನ್ನದು ಹೆವಿ ಫುಡ್ ದುಃಖ ಅಂದಿಲ್ಲ ಅಂಚ ಫ್ಯಾಮಿಲಿ ಒಂಜೋರ ಹೆವಿ ಫುಡ್ ಬಂದದ್ದು ಪಕ್ಕ ಹಾಕ್ಲಿಲ್ಲ ಇಲ್ಲ ಬುಡ್ದು ಕೂಡ ಬರ್ತದ ಮೂಲು ಬೇಲೆ ಮನ್ಪೋಡು ಒಂಚೂರು ಎಲ್ಲೆಲ್ಲ ಬರ್ರಂಡು ಎಲ್ಲ ಯಾನು ಮೂಲೆ ಉಪ್ಪೋಡು ನಾವು ಕಮಿಟೆಡ್ ಇಲ್ಲ ಅಂಕುಲು. ಓಕೆ ಸೊ ನೋಡಿದ್ರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಟು ಅಸ್. ಎಸ್ ಸೊ ನಮ್ಮ ಜೊತೆ ಮೇಡಮ್ ಹೆಸರು ಮಾನ್ಯ. ಸೊ ಮಾನ್ಯ ಅವರಿದ್ದಾರೆ. ಸೊ ಏನೆಲ್ಲ ಟ್ರೈ ಮಾಡಿದ್ರಿ? ಆ್ಯಕ್ಚುಲಿ ನಾವು ಮಡಿಕೆ ಸ್ಟೋರಿಗೆ ಹೋಗಿದ್ವಿ, ಅದು ನಮ್ಮದು ಫ್ರೆಂಡ್ಸ್ ಇದು ಸ್ಟೋರ್. ಮತ್ತು ಆ ಕಡೆಯಿಂದ ಬರುವಾಗ ಬೊಂಡ ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ. ಸೊ ತುಂಬ ಸ್ಪೆಷಲ್ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಮ್ಯಾಂಗ್ಳೂರಲ್ಲಿ ಇರೋದೇ ಒಂದು ಖುಷಿ. ಸೊ ಹೌದು. ಸೊ ಏನೆಲ್ಲ ಟ್ರೈ ಮಾಡಬೇಕಂತ ನಿಮ್ಮ ಇನ್ನು ಆ್ಯಕ್ಚುಲಿ ಈಗ ಹೊಟ್ಟೆ ಫುಲ್ ಆಗಿದೆ. ನಾವು ದೊಣ್ಣೆ ಬಿರಿಯಾನಿ ತಗೊಂಡಿದ್ವಿ ಆಗ. ಸೊ ಅದು ಈಗ ಹೊಟ್ಟೆ ಫುಲ್ ಆಗಿದೆ. ಈಗ ಜಸ್ಟ್ ಒಂದು ಸ್ವಲ್ಪ ವಾಂಡ್ ಮಾಡಿಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಥ್ಯಾಂಕ್ ಯು. ಇವರು ಏನೆಲ್ಲ ಫುಡ್ ಟ್ರೈ ಮಾಡಿದ್ರು ಅಂತ ಹೇಳಿದ್ರು. ನೀವೇನಾದರೂ ಅದನ್ನೆಲ್ಲ ಟ್ರೈ ಮಾಡಲಿಲ್ಲ ಅಂತ ಆದರೆ ಟ್ರೈ ಮಾಡಿ. ಹಾಗೆಯೇ ನಮ್ಮ ವೀಕ್ಷಕರಿಗೆ ಏನು ನೀವು ಟ್ರೈ ಮಾಡಬೇಕಂತ ಸಜೆಷನ್ ಕೊಡ್ತೀರಾ? ನನಗೆ ಮಡಿಕೆ ಸ್ಟೋರ್ದು ಐಸ್ ಕ್ರೀಮ್ಸ್ ತುಂಬ ಇಷ್ಟ ಆಯಿತು. ಸೊ ಅಲ್ಲಿಗೊಮ್ಮೆ ಹೋಗಿ ವಿಸಿಟ್ ಮಾಡಿ 110 ಸ್ಟೋರ್ ನಂಬರ್. ಮತ್ತು ಬೊಂಡ ಐಸ್ ಕ್ರೀಮ್ ತುಂಬ ಚೆಂದ ಇತ್ತು, ನಾನು ಟೇಸ್ಟ್ ಮಾಡಿದ್ದೆ. ಸೊ ನಂಗೆ ಅದಿಷ್ಟ ಆಯಿತು. ಸೊ ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು ಮೇಡಮ್. ಸೊ ಒಬ್ಬೊಬ್ಬರ ಹತ್ರ ಮಾತಾಡ್ತಾ ಹೋಗುವ. ಸೊ ಕೆಲವರು ಕ್ಯಾಮರಾ ನೋಡಿ ಓಡಿ ಹೋಗ್ತಾ ಇದ್ದಾರೆ. ಸೊ ನೋಡುವ ಯಾರನ್ನು ಮಾತಾಡಿಸುವ. ಸೊ ಬನ್ನಿ. ಸೊ ನಮ್ಮ ಒಬ್ಬರು ಪರಿಚಯದವರಿದ್ದಾರೆ. ಸೊ ಅಶ್ರಫ್ ಅನ್ಸರ್ ನಮ್ಮ ತುಂಬ ಓಲ್ಡ್ ಫ್ರೆಂಡ್ ಇವರು. ಸೊ ಇವರದು ಕೂಡ ಒಂದು ಸ್ಟಾಲ್ ಇದೆ, ಲಂಡನ್ ಚಾಕೋ ಸ್ಟ್ರಾಬೆರಿ ಸ್ಟ್ರೀಟ್ ಅಂತ. ಅಲ್ಲಿ ಒಬ್ರು ರೆಕಮೆಂಡ್ ಮಾಡಿದ್ರು ನಮಗೆ ಈ ಚೋಕೋ ಸ್ಟ್ರಾಬೆರಿ ಇದು ಮಾಡಬೇಕಂತ. ಸೊ ಆಡ್ಕೊಂಡು ಬಾ ನಮ್ಮದು ಲಂಡನ್ ಸ್ಟ್ರಾಬೆರಿ ಬನ್ನಿ ಆಡ್ಕೊಂಡು ಬಾ. ಸೊ ಇಲ್ಲಿ ಬರೋದಂತಾದ್ರೆ ಏನೆಲ್ಲ ಸ್ಪೆಷಲ್ ಇದೆ ಜನರಿಗೆ? ಮೆನು ಅಂತ ನೋಡಿ, ಚೋಕೋ ಸ್ಟ್ರಾಬೆರಿ ಡಿಲೈಟ್ ಅಂತೆ, ಮಾರ್ಶ್ಮೆಲೋ ಚೋಕೋ ಡಿಲೈಟ್, ಬ್ರೌನಿ ಚೋಕೋ ಡಿಲೈಟ್, ಹಾಗೆ ಇದೆಲ್ಲ ಇದೆ. ಸುಮಾರು ಐಟಮ್ಗಳಿದೆ. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡಿ ನೀವು ಇಲ್ಲಿ ಬಂದರೆ ಈ ಲಂಡನ್ ಚೋಕೋ ಸ್ಟ್ರೀಟನ್ನು. ಓಕೆ ಮೇಡಮ್, ಏನು ಹೇಳ್ತೀರಾ? ಅಂದರೆ ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಬಗ್ಗೆ ಏನು ಹೇಳ್ತೀರಾ? ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ತುಂಬಾ ಚೆನ್ನಾಗಿದೆ. ಇದು ನಾವು ಫಸ್ಟ್ ಟೈಮ್ ಸ್ಟಾಲ್ ಹಾಕೋದು. ಯೂಶ್ವಲಿ ಇದು ಕಾನ್ಸೆಪ್ಟ್ ಲಂಡನ್ ಚಾಕೋ ಸ್ಟ್ರಾಬೆರಿ ಅಂತ ಹೇಳಿ ಬ್ಯಾಂಗ್ಳೂರು ಮತ್ತು ಕೊಚ್ಚಿಯಲ್ಲಿದೆ. ಸೊ ಇವತ್ತು ಮಂಗಳೂರಲ್ಲಿ ಫಸ್ಟ್ ಟೈಮ್ ನಾವೇ ಇದನ್ನು ಸ್ಟಾರ್ಟ್ ಮಾಡಿರೋದು. ಸೊ 2-3 ದಿನದಿಂದ ಒಳ್ಳೆ ರೆಸ್ಪಾನ್ಸ್ ಇದೆ, ಜನರ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ಸೊ ಅವರೇ ಹೇಳಿದಾಗೆ ಆ್ಯಕ್ಚುಲಿ ಹೆಲ್ದಿ ಇದೆ. ಯಾಕೆಂತ ಹೇಳಿದ್ರೆ ಫ್ರೂಟ್ಸು ಯಾರು ಮಕ್ಕಳು ಡೈರೆಕ್ಟಾಗಿ ತಿನ್ನಲ್ಲ. ಸೊ ನಾವು ಅದಕ್ಕೆ ಚಾಕ್ಲೇಟ್ ಮಿಕ್ಸ್ ಮಾಡಿ ಕೊಡುವಾಗ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ಅಂತೇಳಿ ಅಲ್ಲ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಕೇಳಿ ತಗೊಳ್ತಾ ಇದ್ದಾರೆ. ನಮಗೂ ತುಂಬ ಖುಷಿ ಆಯಿತು. ಸೊ ಅವರು ಹೇಳಿದಾಗೆ ಒಂದು ಸ್ವಲ್ಪ ಯೂನಿಕ್ ಪ್ರಾಡಕ್ಟ್ ಇದು. ಸೊ ಲಂಡನ್ ಚೋಕೋ ಸ್ಟ್ರಾಬೆರಿ ಸ್ಟ್ರೀಟ್ಗೆ ನೀವು ಬರಲೇಬೇಕು. ಶಾಪ್ ನಂಬರ್ 133. ಈ ಥರದೊಂದು ಯೂನಿಕ್ ಕಾನ್ಸೆಪ್ಟ್ ನಾನು ಎಲ್ಲಿ ಕೂಡ ನೋಡಲಿಲ್ಲ. ಹಾಗೆಯೇ ಮೇಡಮ್ ನಮಗೊಂದು ಟೆಸ್ಟ್ ಮಾಡಲಿಕ್ಕೆ ಒಂದು ಐಟಮ್ ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಇದೆ ಅಂತ ನೋಡುವ. ಸೊ ನಾನು ಚಾಕ್ಲೇಟ್ ತಿನ್ನೋದು ಸ್ವಲ್ಪ ಕಡಿಮೆ, ಬಟ್ ನೋಡುವ. ಸೂಪರ್ ಆಗಿದೆ. ಈ ಸ್ಟ್ರಾಬೆರಿ ಮತ್ತು ಚಾಕ್ಲೇಟ್ ಮಿಕ್ಸ್ ಆಗಿ ಅಂತೂ ಅದ್ಭುತ ಟೇಸ್ಟ್ ಕೊಡ್ತಾ ಇದೆ. ನಾನು ಚಾಕ್ಲೇಟ್ ನನಗೆ ಇಷ್ಟ ಇಲ್ಲ ಅಂತ ಆದರೂ ಕೂಡ ಇದೊಂದು ನಾನು ತಿಂತಾ ಇದ್ದೇನೆ, ಯಾಕೆಂದರೆ ಅಷ್ಟೊಂದು ಖುಷಿ ಅಥವಾ ಅಷ್ಟೊಂದು ಅದ್ಭುತವಾಗಿದೆ ಇದು. ಸೊ ಸೂಪರ್ ಆಗಿದೆ ಮೇಡಮ್, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಸೊ ಹಾಗೆಯೇ ಇಲ್ಲಿಂದ ನಾವು ಇಲ್ಲಿಂದ ನಾವು ಮುಂದಿನ ಶಾಪ್ ಕಡೆಗೆ ಹೋಗುವ. ಮುಂದೆ ಏನೆಲ್ಲ ಸ್ಪೆಷಲ್ ಐಟಮ್ ಇದೆ ಅಂತ ನೋಡುವ. ನಾನು ಈ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಏನೆಲ್ಲ ಯೂನಿಕ್ ಅಂಗಡಿಗಳಿದೆ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೇನೆ ಅಂತ. ಸೊ ಹಾಗಾಗಿ ಇನ್ನೂ 2 ದಿನ ಇದೆ, ನಾಳೆ ನಾಡಿದ್ದು ಇನ್ನೂ 2 ದಿನ ಇದೆ. ಸೊ ಹಾಗಾಗಿ ನೀವು ಈ ಲಂಡನ್ ಚೋಕೋ ಸ್ಟ್ರಾಬೆರಿ ಸ್ಟ್ರೀಟಿಗೆ ಬನ್ನಿ, ಶಾಪ್ ನಂಬರ್ 133. ಸೊ ಬನ್ನಿ, ಮೇಡಮ್ ಹತ್ರ ಮಾತಾಡಿಸಿ. ಸೊ ಬನ್ನಿ. ಟಿವಿಯಲ್ಲಿ ಬರ್ತದ? ಇಲ್ಲ, ಟಿವಿಯಲ್ಲಿ ಬರ್ತದೆ. ಇವರು ನಮ್ಮ ಮುಖೇಶ್ ಅಂತ.
ಸೊ ಇವರು ಸಹ ನಮ್ಮ ಫ್ರೆಂಡೇ. ಸೊ ಇವ್ರ ಹತ್ರ ಕೇಳುವ ಏನು ಟ್ರೈ ಮಾಡಿದ್ರಿ? ನಾನು ಏನನ್ನೆಲ್ಲ ಟ್ರೈ ಮಾಡಬೇಕು ಇಲ್ಲಿ ನ್ಯಾಚುರಲ್ಸ್ ಹೋಗಿ. ನ್ಯಾಚುರಲ್ಸ್ ಅದು ಯಾವಾಗ ನ್ಯಾಚುರಲ್ ಅದು ಬಿಟ್ಟು ಬೇರೆ ಏನು ಗೊತ್ತುಂಟಾ, ಎಲ್ಲ ನೋಡಿದ್ದೇನೆ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಉಂಟು ನನಗೆ ಎಲ್ಲಿ ಹೋಗುದಂತ. ಮನೆಗೆ ಹೋಗುದು ಒಳ್ಳೇದು, ಊಟ ಮಾಡಿ. ಹಾಗೆಯೇ ನಾವು ಐಸ್ ಕ್ರೀಮ್ ಮತ್ತು ಈ ಶಾರ್ಮ ಎಲ್ಲ ಟ್ರೈ ಮಾಡಿದ್ವಿ. ಈಗ ಇಲ್ಲಿ ಮೋಮೋಸ್ ಟ್ರೈ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಶ್ರೀದುರ್ಗ ಸ್ಟಾಲ್ ಇದೆ. ಸೊ ಅಲ್ಲಿ ಟ್ರೈ ಮಾಡುವ. ಇದು ನಮ್ಮ ಫ್ರೆಂಡ್ಸ್ ಇದೆ ಸ್ಟಾಲ್ ಆಗಿದೆ. ಸೊ ಹಾಗಾಗಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ಅವರ ಹತ್ರ ಕೇಳ್ಕೊಂಬರೋಣ ಬನ್ನಿ. ನಮ್ಮ ಹತ್ರ ಮೋಮೋಸ್ ಇದೆ, ಪನ್ನೀರ್ ಮೋಮೋಸು, ಮಟನ್ ಮೋಮೋಸ್ ಇದೆ, ಸ್ಪೆಷಲ್ ಚಿಕನ್ ಮೋಮೋಸ್ ಇದೆ, ಚಿಕನ್ ಫ್ರೈಡ್ ಮೋಮೋಸು, ಪೆರಿ ಪೆರಿ ಮೋಮೋಸು, ಮತ್ತು ಬರ್ಗರ್, ಸ್ಯಾಂಡ್ವಿಚ್. ಜನರು ಇಲ್ಲಿ ಬಂದರೆ ಟ್ರೈ ಮಾಡಲೇಬೇಕಂತ ಹೇಳುವಂಥ ಒಂದು ಡಿಶ್ ಯಾವುದು? ಚಿಕನ್ ಮೋಮೋಸ್, ಸ್ಟೀಮ್ ಚಿಕನ್ ಬೇಕು. ಸೊ ಫ್ರೈಡ್ ಮೋಮೋಸ್, ಪನ್ನೀರ್ ಫ್ರೈಡ್. ಸೊ ಸ್ಟಾಲ್ ನಂಬರ್ 97 ಅಲ್ಲಿ ಶ್ರೀದುರ್ಗ ಸ್ಟಾಲ್ ಇದೆ. ಸೊ ಇಲ್ಲಿ ಮೋಮೋಸ್ ತುಂಬ ಫೇಮಸ್ ಅಂತೆ. ಸೊ ನೀವು ಕೂಡ ಬಂದರೆ ಶ್ರೀದುರ್ಗಕ್ಕೆ ಬನ್ನಿ. ಮೊಯಿಟೋಸ್ ಕೂಡ ಇದೆ, ಹಾಗೆಯೇ ಮೋಮೋಸ್ ಕೂಡ ಇದೆ. ಖಂಡಿತ ನೀವು ಟ್ರೈ ಮಾಡಿ. ಹಾಗೆಯೇ ನಮ್ಮ 3 days ಆಯಿತು ಕಂಟಿನ್ಯೂ, ಒಂದು 4-5 ಕಸ್ಟಮರ್ ಕಂಟಿನ್ಯೂ 3 ದಿವಸದಿಂದ ಬರ್ತಿದ್ದಾರೆ. ಹೌದಾ? 3 ದಿವಸದಿಂದ ಕಂಟಿನ್ಯೂಸ್ ಇದೆ. ಇದರಲ್ಲೇ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಮೋಮೋಸ್ ಎಷ್ಟೊಂದು ಒಳ್ಳೆ ಇದೆ ಅಂತ. ಕಂಟಿನ್ಯೂಸ್ 3 ದಿನದಿಂದ ಕಸ್ಟಮರ್ ಬರ್ತಾ ಇದ್ದಾರಂತೆ ಇಲ್ಲಿ ಮೋಮೋಸ್ ತಿನ್ನಲಿಕ್ಕೆ. ಸೊ ಅಷ್ಟೊಂದು ಅದ್ಭುತ ಆಗಿದೆ ಇಲ್ಲಿನ ಮೋಮೋಸ್. ನೀವು ಕೂಡ ಬನ್ನಿ. ನಾನು ಟೇಸ್ಟ್ ಮಾಡಲಿಲ್ಲ, ಸೊ ನಾವು ಒಂದು ಟೇಸ್ಟ್ ಮಾಡ್ಬೋದಾ? ಒಂದು ಸಾಕು. ಸೊ ಇವರು ಇಷ್ಟೆಲ್ಲ ಹೇಳಿದ್ಮೇಲೆ ನಮಗೆ ಸ್ವಲ್ಪ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಆಯಿತು. ಸೊ ಹಾಗಾಗಿ ನೋಡುವ ಹೇಗಿದೆ ಅಂತ. ಈಗ ಮೋಮೋಸ್ ರೆಡಿ ಆಗ್ತಾ ಇದೆ. ಮೋಮೋಸ್ ರೆಡಿ ಆಗೋ ಮೊದಲು ಇಲ್ಲಿ ತಿಂತಾ ಇದ್ದಾರೆ, ಫ್ರೆಂಚ್ ಫ್ರೈಸ್ ತಿಂತಾ ಇದ್ದಾರೆ. ಸರ್ ಎಲ್ಲಿಂದ? ಶಿವಮೊಗ್ಗದವ್ರು ಸಿಕ್ಕಿದ್ದಾರೆ ನೋಡಿ. ಆಗದಿಂದ ಮಂಗಳೂರಿನವರೇ ಸಿಗ್ತಾ ಇದ್ರು, ಈಗ ನಮಗೆ ಶಿವಮೊಗ್ಗದವ್ರು ಸಿಕ್ಕಿದ್ದಾರೆ. ನಾನು ನಿಮಗೆ ಆಗಲೇ ಹೇಳಿದ್ದೆ ಈ ಫುಡ್ ಫೆಸ್ಟಿವಲಿಗೆ ಕೇವಲ ಮಂಗಳೂರಿನವ್ರು ಮಾತ್ರ ಅಲ್ಲ, ಬೇರೆ ಊರಿನಿಂದ ಕೂಡ ಬರ್ತಾರೆ. ಸೊ ಶಿವಮೊಗ್ಗದಿಂದ ಸರ್ ಏನೆಲ್ಲ ಫುಡ್ ಟ್ರೈ ಮಾಡಿದ್ರಿ? ಫುಡ್ ಇದೇ ಫಸ್ಟ್ ತಿಂತಾ ಇರೋದು, ಮತ್ತೆ ಚಿಕನ್ ತಿಂದ್ವಿ, ನೀರು ದೋಸೆ ಮತ್ತೆ ಚಿಕನ್. ಓಕೆ. ನೀವು ನನ್ನ ಸಜೆಷನ್ ಏನಂದ್ರೆ ಇಲ್ಲಿ ಇರೋಳ ಐಸ್ ಕ್ರೀಮ್ ಅಂತ ಇದೆ, ಅದನ್ನು ಕೂಡ ಟ್ರೈ ಮಾಡಬೇಕು. ಮತ್ತೆ ಇಲ್ಲಿ ಮೋಮೋಸ್ ಕೂಡ ಇದೆ ಅಂತೆ, ಅದನ್ನು ಕೂಡ ಟೈಮ್ ಇದೆಯಲ್ಲ. ಹೌದು ಇನ್ನೂ ಕೂಡ. ಸೊ ವೀಕ್ಷಕರೇ, ಇನ್ನೂ ಕೂಡ ನೀವು ಈ ವಿಡಿಯೋ ನಾಳೆ ಬರುತ್ತೆ, ಆದರೆ ನಾಳೆ ಮತ್ತು ನಾಡಿದ್ದು ಕೂಡ ಈ ಸ್ಟಾಲ್ಗಳಿರುತ್ತೆ. ಸೊ ಖಂಡಿತ ಬನ್ನಿ. ಸೊ ಹಾಗಿದ್ರೆ ಈ ಚಿಕನ್ ಮೋಮೋಸ್ ರೆಡಿ ಆಗಿದೆ, ಟ್ರೈ ಮಾಡುವ ಬನ್ನಿ. ಆಗಲಿ ಅಂತ ಸ್ವಲ್ಪ ಇದು ಮೋಮೋಸ್ ಈಗ ಆರ್ಡರ್ ಮಾಡಿದ್ದೇನೆ. ಸೊ ಇದು ಸ್ವಲ್ಪ ತಣ್ಣಗಾಗಲಿ. ಅಷ್ಟು ತನಕ ಇಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಹತ್ರ ಮಾತಾಡುವ. ಹಾಗೇನೆ ಇವರು ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಹೌದು, ಧೀರಜ್ ಅಂತ. ಸೊ ಅವರದೇ ಸ್ಟಾಲ್. ಸೊ ಇವರಿದ್ದಾರೆ. ಸೊ ನೀವು ಇದು ಫಸ್ಟ್ ಟೈಮ್ ಆಗ್ತಿರುವಂಥದ್ದು ಸ್ಟಾಲ್? ಇಲ್ಲ ಸೆಕೆಂಡ್ ಟೈಮ್, ಎರಡನೇ ವರ್ಷ. ಸೊ ಲಾಸ್ಟ್ ಇಯರ್ ಕೂಡ ಇತ್ತು? ಲಾಸ್ಟ್ ಇಯರ್ ಕೂಡ ಇದೆ ಮೋಮೋಸ್. ಮೋಮೋಸ್ ಆ್ಯಂಡ್ ಮೊಜಿಟೋಸ್. ಹೇಗಾಗ್ತಿದೆ ಸರ್ ಈ ಫುಡ್ ಫೆಸ್ಟಿವಲ್ ಅಲ್ಲಿ? ನಾನು ಈಗ ಸೊ ಜನರ ಹತ್ರ ಅಭಿಪ್ರಾಯ ಕೇಳಿದೆ. ಸೊ ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಜನರ ರೆಸ್ಪಾನ್ಸ್ ಯಾವ ಥರ ಇದೆ? ತೊಂದರೆ ಇಲ್ಲ, ಒಳ್ಳೆದಿದೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಒಳ್ಳೆದಿದೆ, ತುಂಬ ಸ್ವಲ್ಪ ಜಾಸ್ತಿ ಕ್ರೌಡ್ ಇದೆ ಅಂತ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಗೇನೆ ಟ್ರೈ ಮಾಡಲಿಕ್ಕೆ ಹೋಗುವ. ಸೂಪರ್ ಆಗಿದೆ. ಬಟ್ ಈ ಬಿಸಿ ಇರೋದ್ರಿಂದ ಸ್ವಲ್ಪ ಡೈಜೆಸ್ಟ್ ಮಾಡಲಿಕ್ಕೆ ಸ್ವಲ್ಪ, ಬಟ್ ಸೂಪರ್ ಆಗಿದೆ. ಚಿಕನ್ ಮೋಮೋಸ್ ಸ್ವಲ್ಪ ಗಾಳಿ ಹಾಕಿದ್ರೆ ಬೆಟರ್ ಇತ್ತು, ಸ್ವಲ್ಪ ಗಾಳಿ ಹಾಕಿ. ಸೊ ಖಂಡಿತ ಈ ಶ್ರೀದುರ್ಗ ಯಾವುದು ಶೆಜ್ವಾನ್? ಸೊ ಮೋಮೋಸ್ ಒಟ್ಟಿಗೆ ಶೆಜ್ವಾನ್ ಚಟ್ನಿ ಅಂತೆ, ಅದು ಕೂಡ ಕೊಟ್ಟಿದ್ದಾರೆ. ಸೊ ನಾನೊಂದು ತಿಂದೆ, ನಮ್ಮ ಕ್ಯಾಮರಾಮ್ಯಾನ್ ಹತ್ರ ಒಂದು ತಿನ್ಲಿಕ್ಕೆ ಹೇಳುವ ಬನ್ನಿ. ಸೂಪರ್ ಆಗಿದೆ. ಕ್ಯಾಮರಾಮನ್ ಸ್ವಲ್ಪ ಶೈ ಆಗ್ತಿದ್ದಾರೆ ಮಾತಾಡಲಿಕ್ಕೆ. ಬಟ್ ನಾನು ಹೇಳೋದೇನೆಂದರೆ ಖಂಡಿತ ನೀವು ಈ ಮೋಮೋಸನ್ನು ಟ್ರೈ ಮಾಡಬೇಕು. ಅದರೊಟ್ಟಿಗೆ ಈ ಶೆಜ್ವಾನ್ ಚಟ್ನಿ ಏನಿದೆ ಅದರ ಟೇಸ್ಟನ್ನು ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಇದೆ. ಸೊ ಖಂಡಿತ ನೀವು ಇಲ್ಲಿ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸೊ ಹಾಗೆಯೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಆದವರು ಕೂಡ ಇದ್ದಾರೆ. ಸೊ ಅವ್ರ ಹತ್ರ ಕೇಳುವ. ಇವರು ಈಗ ಜಸ್ಟ್ ದುಬೈಯಿಂದ ಲ್ಯಾಂಡ್ ಆಗಿದ್ದಷ್ಟೇ. ದುಬೈಯಿಂದ ಲ್ಯಾಂಡ್ ಆಗಿ ಈ ಫುಡ್ ಫೆಸ್ಟಿವಲ್ಗೆ ಬಂದಿದ್ದಾರೆ. ಇವತ್ತೆಲ್ಲ ಬಂದದ್ದು ನೀವು? ಸೊ ಹೇಗಿದೆ ಈ ಫುಡ್ ಫೆಸ್ಟಿವಲ್? ಆಕ್ಚುಲಿ ಇದರ ಮೊದಲು ಬಂದಿದ್ದೀರಾ? ಈಗ ಬಂದದಷ್ಟೇ. ಇದರ ಮೊದಲು 2 ವರ್ಷದಿಂದ ಆಗ್ತಾ ಇದೆ. ನಾವು ಆಗಿರಲಿಲ್ಲ, ದುಬೈಯಲ್ಲಿ ಇದ್ವಿ, ಈಗ ಬಂದದಷ್ಟೇ. ನೋಡುವ ಈ ಮಂಗಳೂರಿನಲ್ಲಿ ಈ ತರ ಒಂದು ಫೆಸ್ಟಿವಲ್ ಯಾವ ತರ ವೈಬ್ ಒಳ್ಳೆ ಉಂಟು. ನೋಡುವ, ಈಗ ಸ್ವಲ್ಪ ಹೋಗಿ ಆಚೆ ಹೋಗಿ ನೋಡುವ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಜಾಗಗಳಿಗೆ ಹೋಗುವ. ನಾವು ಈ ಫುಡ್ ಫೆಸ್ಟಿವಲಲ್ಲಿ ಸಾಕಷ್ಟು ತಿಂಡಿಗಳನ್ನು ತಿಂದ್ವಿ, ಸಾಕಷ್ಟು ಅಂಗಡಿಗಳನ್ನು ತೋರಿಸಿದ್ವಿ, ಸಾಕಷ್ಟು ಜನರ ಹತ್ರ ಕೂಡ ಮಾತಾಡಿಸಿದ್ವಿ. ಸೊ ಇದಂತೂ ತುಂಬ ಖುಷಿ ಆಯಿತು. ಸೊ ನೀವು ಕೂಡ ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಗೆ ಬನ್ನಿ. ನಾಳೆ ಇದೆ, ನಾಡಿದ್ದು ಇದೆ.
ಇದೊಂದು ನಮ್ಮ ಕಡೆಯಿಂದ ನಿಮ್ಮ ವಿಡಿಯೋ ತುಂಬ ಇಷ್ಟ ಆಗಿಬಿಟ್ಟು ನಮ್ಮ ಕಡೆಯಿಂದ small gift. ಇಲ್ಲ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇಲ್ಲ ಇರಲಿ ಇದೊಂದು ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅಂತ ಕೊಡ್ತಿದ್ದೇವೆ. ಸೊ ಏನಿಲ್ಲ, ಇದು ನಮ್ಮ ಫ್ರೆಂಡ್ಸೇ, ಹಾಗಾಗಿ ಇದೊಂದು ಕಂಟೆಂಟ್ಗೋಸ್ಕರ ಮಾಡ್ತಿರೋದು. ಏನಿದ್ರು ಥ್ಯಾಂಕ್ ಯು ಇವರಿಗೆ, ನಿತೇಶ್ ಅವರಿಗೆ ಥ್ಯಾಂಕ್ ಯು. ಸೊ ಖುಷಿ ಆಯಿತು ಎಲ್ಲರೂ ಸಿಕ್ಕಿ. ಸೊ ನೀವು ಕೂಡ ಇನ್ನೂ ಕೂಡ 2 ದಿನ ಇದೆ, ನಾಳೆ ಕೂಡ ಇದೆ, ನಾಡಿದ್ದು ಕೂಡ ಇದೆ. ನೀವು ಇಲ್ಲಿ ಬರೋದಂತಾದರೆ ಕೇವಲ ಫುಡ್ ಮಾತ್ರ ಅಲ್ಲ, ಇಲ್ಲಿ ನಿಮಗೆ ಮನೋರಂಜನೆ ಇದೆ, ಹಾಗೆಯೇ ಬೇರೆ ಬೇರೆ ವೆರೈಟಿಯ ಈ ತಿಂಡಿ ತಿನಿಸುಗಳು ಕೂಡ ಇದೆ. ಸೊ ಹಾಗಾಗಿ ಎಲ್ಲವನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೇನಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸಿ ಯು, ಟೇಕ್ ಕೇರ್, ಬಾಯ್. ಸೊ ಸುತ್ತಾಡಿ ಸುಸ್ತಾಯಿತು. ಸೊ ಹಾಗಾಗಿ ಕುತ್ಕೊಂಡಿದ್ದೇನೆ. ಮತ್ತು ನೀವೇನಾದರೂ ಈ ಫುಡ್ ಫೆಸ್ಟಿವಲ್ ಕಡೆಗೆ ಬಂದರೆ ನೀವೇನು ತಿಂತೀರಾ, ಈ ಪ್ಲೇಟನ್ನೆಲ್ಲ ರೋಡಿಗೆ ಬಿಸಾಡಬೇಡಿ. ಯಾಕಂದರೆ ರೋಡಲ್ಲಿ ಬಿಸಾಡಿದ್ದು ಕ್ಲೀನ್ ಮಾಡ್ತಾರೆ, ಬಟ್ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ಇಟ್ಟಿದ್ದಾರೆ. ಸೊ ಹಾಗಾಗಿ ಡಸ್ಟ್ಬಿನ್ಗೆ ಹಾಕಿ. ಸೊ ನೋಡ್ಬೋದು ಡಸ್ಟ್ಬಿನ್ಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಹಾಗಾಗಿ ಡಸ್ಟ್ಬಿನ್ಗಳಿಗೆ ಹಾಕಿ ನಿಮ್ಮ ಒಂದು ಸ್ವಚ್ಛತೆಯ ಅಭಿಯಾನವನ್ನು ನಿಮ್ಮಿಂದನೇ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ತಾ